ಸ್ಟಾರ್ಟ್. ಆತ್ಮೀಯ ಬಂಧುಗಳೇ, ಇವತ್ತು ಕಳೆದ 3-4 ದಿನಗಳಿಂದ ಸುಳಿದಿರತಕ್ಕಂಥ ಭಾರಿ ಮಳೆಯಿಂದಾಗಿ ಕನಿಷ್ಠ ಇವತ್ತು ಈ ಭೀಮಾ ನದಿಗೆ ಹೊಂದಿಕೊಂಡಿರುವಂತಹ 87 ಹಳ್ಳಿಗಳು ಹಲವಾರು ರೀತಿಯಿಂದ ತೊಂದರೆಯನ್ನು ಅನುಭವಿಸ್ತಾ ಇದೆ. ವಿಶೇಷವಾಗಿ ಚಿತ್ತಾಪುರ ತಾಲೂಕಿಗೆ ಹೊಂದಿಕೊಂಡಿರ್ತಕ್ಕಂತಹ ಹುನಗುಂಟ ಗ್ರಾಮ ಆಗಿರಲಿ, ಕಡಬೂರು ಆಗಿರಲಿ, ಕುನ್ನೂರು ಆಗಿರಲಿ ಅಥವಾ ಇಂಗಳಗಿ ಗ್ರಾಮಗಳಾಗಿರಲಿ, ಅತಿ ಹೆಚ್ಚು ಒಳಹರಿವಿನ ಭೀಮಾ ನದಿಗೆ ಬಂದಿರುವಂಥ ಈ ಮಹಾರಾಷ್ಟ್ರದ ನೀರಿನಿಂದಾಗಿ ಈ ಹಳ್ಳಿಗಳು ವಿಶೇಷವಾಗಿ ತತ್ತರಿಸಿ ಹೋಗಿದೆ. ಹಾಗಾಗಿ ಈ ಹಳ್ಳಿಗಳಿಗೆ ವಿದ್ಯೋಪ ಹಾದಿಯಲ್ಲಿ ಪರಿಹಾರವನ್ನು ನೀಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲೇ ವಿಶೇಷವಾಗಿ ಇವತ್ತು ನಾವು ಕಡಬೂರು ಗ್ರಾಮದಲ್ಲಿದ್ದೀವಿ. ಕಡಬೂರು ಗ್ರಾಮವನ್ನು ಸಂಪೂರ್ಣವಾಗಿ ಇಲ್ಲಿಂದ ಸ್ಥಳಾಂತರಿಸಬೇಕು ಅಂತೇಳಿ ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಜೊತೆಯಲ್ಲೇ ಕಡಬೂರು ಗ್ರಾಮಕ್ಕೆ ವಿಶೇಷ ಪ್ಯಾಕೇಜನ್ನು ಘೋಷಿಸಬೇಕು ಸರ್ಕಾರ. ಯಾಕಂದರೆ ಇಲ್ಲಿ ಸುಮಾರು 70 ವರ್ಷಗಳಿಂದ ಜನ ವಾಸ ಮಾಡ್ತಾ ಇದ್ದಾರೆ. ಹಲವಾರು ರೀತಿಯಿಂದ ಈ ಊರಿಗೆ ಸಮಸ್ಯೆಗಳ ಸುರಿಮಳೆನೇ ಇದೆ. ಹೆಚ್ಚು ಕಡಿಮೆ ಈ ಊರಿಗೆ ಯಾರು ಬಂದರೂ ಕೂಡ ಸ್ಥಳಾಂತರಿಸುವಂಥ ಪ್ರಯತ್ನ ಮಾಡಿಲ್ಲ. ಕೇವಲ ಈ ಗ್ರಾಮವನ್ನು ಸುಧಾರಣೆಗೆ ಮಾಡ್ಕೊಂತ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಜನ ಊರಿಂದ ಆಚೆ ಹೋಗ್ಲಿಕ್ಕೆ ತಯಾರಾಗಿಲ್ಲ. ಹಾಗಾಗಿ ಆಡಳಿತ ಮಂಡಳಿ ಇದ್ರ ಜೊತೆಗೆ ಸೇರ್ಕೊಂಡು ಇವತ್ತು ಸರ್ಕಾರ ವಿಶೇಷವಾಗಿ CM ಅವರ ಪ್ಯಾಕೇಜ್ನಲ್ಲಿ ಈ ಗ್ರಾಮವನ್ನು ಸ್ಥಳಾಂತರಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ವಿ. ಇದ್ರ ಜೊತೆಗೇನೆ ವಿಶೇಷವಾಗಿ ಇವತ್ತು ಇಲ್ಲಿ ಸಣ್ಣ ಬ್ಯಾರೇಜ್ ಹೋಗಲಿ, ಆಮೇಲೆ ಇಲ್ಲಿ ಏನು ನಡೀತಾ ಇದೆ ಆ ಬ್ಯಾರೇಜಿಂದಾಗಿ ಇವತ್ತು ಒಳಹರಿವು ಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿತಾ ಇದೆ. ಆದರೆ ಹೊರಹರಿಯೋದರ ಪ್ರಮಾಣ ಕಡಿಮೆಯಾಗಿರೋದ್ರಿಂದ, ನೀರು ಅದರ ರಿವರ್ಸ್ ಬಂದಿರೋದ್ರಿಂದ ಇವತ್ತು ಈ ಗ್ರಾಮಗಳಿಗೆ ಭಾರಿ ಪ್ರಮಾಣದ ಒತ್ತಡವನ್ನು ಹೇರಿರೋದ್ರಿಂದ ಈ ಹಳ್ಳಿಗಳು ಸಂಪೂರ್ಣ ಜಲವೃತವಾಗಿದೆ. ಇದನ್ನು ನಮ್ಮ ವ್ಯವಸ್ಥೆ ಅಂದರೆ ಕೇಂದ್ರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಇದನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಹಳ್ಳಿಗಳಿಗೆ ಇದರ ಒಂದು ಪ್ರಭಾವ ಇದೆ, ಎಷ್ಟು ಹಳ್ಳಿಗಳಿಗೆ ಜಲಾವೃತ ಆಗುತ್ತೆ ಅನ್ನೋದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದ್ರ ಬದಲಾಗಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಇವತ್ತು ಜನಗಳನ್ನು ಸಂಕಟಕ್ಕೆ ತಳ್ತಾ ಇದೆ. ಹಾಗಾಗಿ ಇವತ್ತು ಈ ಬ್ಯಾರೇಜ್ಗಳಲ್ಲಿ ನಿಂತಿರ್ತಕ್ಕಂಥ ನೀರನ್ನು ನಿಧಾನಗೊಳಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಅವರಿಗೆ ಪರಿಹಾರ ಘೋಷಿಸಬೇಕು. ನಾವು ಕೇಳ್ತಾ ಇರೋದು ಪ್ರತಿ ಎಕರೆಗೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಆಮೇಲೆ ಯುದ್ಧೋಪ ಹಾದಿಯಲ್ಲಿ ಇಲ್ಲಿ ರೋಗ ರುಜಿನಗಳು ಬರ್ತಾ ಇರೋದ್ರಿಂದ ತಕ್ಷಣಕ್ಕೆ ಇಲ್ಲಿ ವೈದ್ಯಕೀಯ ಶಿಬಿರಗಳನ್ನು ಹಾಕಬೇಕು ಅಂತೇಳಿ ನಮ್ಮ ಪಕ್ಷ SUCI ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ವೀರಭದ್ರ ಪಾರ್ಕ್ ಗುಲ್ಬರ್ಗ ಜಲ ಸಮಿತಿ ಪರಿಯಿಂದ ಒತ್ತಾಯಿಸ್ತಾ ಇದ್ದೀವಿ.